ಏನಾಯಿತು ಅಂದರೆ ಕ್ಲಾಸ್ ರೂಮ್ಗೆ ಪಾರಿವಾಳ ಬಂದ್ಬಿಟ್ಟಿತ್ತು. ಎಲ್ಲರಿಗೂ ಈ ಪುನೀತ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆ ಎದ್ದು ಅತ್ತಂತೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಬಂದು ನೋಡ್ತೀನಿ ಜನನೇ ಇಲ್ಲ ಅಲ್ಲೇ ಅಂದ್ಕೊಂಡು ಬಸ್ ಬಂತು. ಬಸ್ ಹತ್ಬಿಟ್ಟು ಹೋಗ್ತೀನಿ, ಫುಲ್ಲು ಟ್ರಾಫಿಕ್ಕು ಗುರು. ಏನು ಹಬ್ಬ ಅಂದರೂ ಒಂದು 7-8 ಕಿಲೋಮೀಟ್ರು ಟ್ರಾಫಿಕ್ಕು. ನಾನು ಇದು ಯಾಕೆ ಟ್ರಾಫಿಕ್ಕು ಅಂತ ಮುಂದೆ ಹೋಗಿ ನೋಡ್ತೀವಿ, ಫುಲ್ಲಿ ಕಬ್ಬಣದ ಗಾಡಿ ಅವ್ರದ್ದು ಇಲ್ಲೇ ರೋಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದ್ರದ್ದೊಂದು ಟ್ರಾಫಿಕ್ಕು. ಅಲ್ಲಿಂದ ಮುಂದೆ ಹೋದು ಇನ್ನೂ ಫುಲ್ಲು ಟ್ರಾಫಿಕ್ಕು. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಆಮೇಲೆ ಅದು ಮುಗಿಸ್ಕೊಂಡು ಟ್ರಾಫಿಕ್ ಎಲ್ಲನೂ ಕಲ್ಸ್ಕೊಂಡು ಕಾಲೇಜ್ ಕಡೆಗೆ ಬಂದರೆ ಇವನು ಎಲ್ಲ ಆಟಾಡ್ತವೆ ನಿಂತಿದ್ದ. ಇವನ ಜೊತೆ ಮಾತಾಡ್ಸ್ಕೊಂಡು ಇವನ್ ಗುರು ಇಲ್ಲಿ ನೋಡಿದ್ರು ಒತ್ತಂತೆ ಕುಡ್ದುಬಿಟ್ಟು ಬಂದ್ಬಿಟ್ಟಿದೆ, ನೀರು ಹಾಕಾರ್ದಂಗೆ ಹೆಂಗೆ ಬೇಕಂಗೆ ಆಡ್ತಿತ್ತು. ಅದಾದ್ಮೇಲೆ ಕ್ಲಾಸ್ ಕೇಳ್ತೀವಿ, ಪಾರಿವಾಳ ಬಂದ್ಬಿಟ್ಟೈತೆ ಕ್ಲಾಸ್ ರೂಮ್ ಒಳಗೆ. ಆ ಪಾರಿವಾಳವ ಆಟ ಆಡ್ತಿದ್ರು ಈಗಲೂ. ಅದೆಲ್ಲ ಓಡಿಸ್ಬಿಟ್ಟು ಅದು ಓಡಿಸ್ಬಿಟ್ಟು ಪಾರಿವಾಳನ. ಅದಾದಮೇಲೆ ನಮ್ಮ ಕಾಲೇಜ್ ಮುಂದೆ ಶ್ರೀ ಮಲೆ ಮಹದೇಶ್ವರ ನಮ್ಮ ಮನೆ ದೇವ್ರು ಕೊಂಡ್ಸಿದ್ರು. ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಿದ್ರು. ಪ್ರಸಾದ ತಿನ್ಕೊಂಡು ಬಂದು. ಇವ್ರದ್ದು ಕತೆ ಇಷ್ಟೇ. ಬೈ ಬೈ.